ಮೇಡಮ್ ಅವರೇ, ಮೇಡಮ್ ಅವರೇ, ಒಸಿ ಕುಡಿಯಕ್ಕೆ ನೀರು ಕೊಡ್ತೀರಾ? ತಗೊಳ್ಳಿ. ಸಿದ್ದು ಅವರೇ, ತುಂಬ ಸುಸ್ತಾಗಿದೆಯಾ? ಹಾಗೇನಿಲ್ಲ ಮೇಡಮ್ ಅವರೇ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ, ಆದರೂ ಸುಸ್ತಾಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ? ಜಾಸ್ತಿ ಏನಿಲ್ಲ ಮೇಡಮ್ ಅವರೇ, ಸ್ವಲ್ಪ ಸುಸ್ತಾಗೋದಷ್ಟೇ. ಹೊರಗಡೆ ಬಿಸಿಲು ಜಾಸ್ತಿ ಇದೆಯಲ್ವಾ, ಓಡಾಡಿ ಓಡಾಡಿ ಮುಖ ಬಾಡೋಗೋದೆ. ಈಗ ನಾನು ನಿಮ್ಮ ಮುಖ ನೋಡಿದ್ನಲ್ವಾ, ಈಗ ನೋಡಿ ನನ್ನ ಮುಖದಲ್ಲಿ ಮಂದಹಾಸ ಹೆಂಗೆ ಬರ್ತದೆ ಅಂತ. ಸಿದ್ದು ಅವರೇ, ನೀವಿಷ್ಟೆಲ್ಲ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಆಗಾಗ ಮಜ್ಜಿಗೆ, ಎಳ್ನೀರು ಇಂಥದನ್ನೆಲ್ಲ ಕುಡಿತಾ ಇರಿ, ಆಯಿತಾ? ಸ್ವಲ್ಪ ಆರಾಮಾಗಿ ಕೆಲಸ ಮಾಡಿ. ಇದೇನು ಮೇಡಮ್ ಅವರೇ, ಒಳ್ಳೆ ಚಿಕ್ಕ ಮಕ್ಳಿಗೆ ಪಾಠ ಮಾಡ್ದಂಗೆ ಮಾಡ್ತಿದ್ದೀರಾ? ಅಲ್ಲ, ಇವಾಗ ಓಡಾಡ್ದೆ ಇನ್ನು ಯಾವಾಗ ಓಡಾಡಲಿ ಹೇಳಿ? ಅದು ಅಲ್ಲದೆ ನಾನೇನು ಹೊಸಿ ಓಡಾಡಿದ್ದೀನಿ. ಮೊದಲೆಲ್ಲ ಜನರು ಕಷ್ಟ ತಿಳ್ಕೊಳ್ಳೋಕೆ ಓಡಾಡ್ತಿದ್ದೆ, ಆದರೆ ಈಗ ನಮ್ಮ ಕಷ್ಟನ ಬಗೆಹರಿಸ್ಕೊಳ್ಳೋದಕ್ಕೆ ಓಡಾಡ್ತಿದ್ದೀನಿ ಅಷ್ಟೇ. ಸಿದ್ದು ಅವರೇ, ಇದೆಲ್ಲ ನನ್ನಿಂದಾನೇ ಆಗ್ತಿರೋದು. ನಾನು ನಿಮ್ಮ ಜೀವನದಲ್ಲಿ ಬರ್ದೇ ಹೋಗಿದ್ದಿದ್ರೆ ನೀವು ರಾಜರ ಥರ ಇರ್ಬೋದಾಗಿತ್ತು. ಮೇಡಮ್ ಅವರೇ, ನಿಮ್ಮಂಥ ರಾಣಿ ನನ್ನ ಜೊತೆಲಿರ್ಬೇಕಾದ್ರೆ ನಾನು ಯಾವತ್ತಿದ್ರೂ ರಾಜನೇಯ. ಆದರೆ ನಾವು ಸಾರ್ ರೂಟ್ನಲ್ಲಿ ಓಡಾಡ್ತಿಲ್ಲ, ನಟರಾಜ ಸರ್ವಿಸಲ್ಲೇ ಓಡಾಡ್ತಾ ಇದ್ದೀವಿ. ಹಂಗೆ ನೋಡೋದಾದರೆ ನೀವು ಬಂದಮೇಲೆ ನನ್ನ ಜೀವನ ಬದಲಾಗಿದ್ದು, ಜೀವನ ಅಂದರೆ ಏನು ಅಂತ ನನಗೆ ಅರ್ಥ ಆಗಿದ್ದು. ಕಷ್ಟಗಳು ಹೇಗಿರುತ್ತೆ ಅಂತ ಕೇಳಿದ್ದೆ, ಆದರೆ ಅದನ್ನು ಹೆಂಗೆ ಎದುರಿಸ್ಬೇಕು, ಕಷ್ಟದಲ್ಲೂ ಸಂತೋಷವಾಗಿ ಹೇಗಿರಬೇಕು ಅನ್ನೋದನ್ನು ನಾನು ನಿಮ್ಮಿಂದನೇ ಕಲ್ತದ್ದು. ಒಟ್ಟಿನಲ್ಲಿ ನೀವು ಮಾತ್ರ ನನ್ನ ಬಿಟ್ಕೊಡಲ್ಲ ಅಲ್ವಾ? ನಾನು ನಿಮ್ಮನ್ನು ಕಟ್ಕೊಂಡಿರೋದು ಬಿಟ್ಕೊಡೋದಕ್ಕಲ್ಲ ಮೇಡಮ್ ಅವರೇ, ಜೀವನ ಪೂರ್ತಿ ನಿಮ್ಮನ್ನು ಎದೆಯಲ್ಲಿ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೊಳ್ಳೋದಕ್ಕೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅಣ್ಣವ್ರು ಹಾಡು ಹೇಳಿದ್ರೆ ಹಂಗಿದ್ಬಿಡು. ಸರಿ ಸರಿ, ಈಗ ಉಪ್ಪಿನಕಾಯಿ ಎಲ್ಲ ಅಂಗಡಿಗೆ ಕೊಟ್ಟು ಬಂದ್ರಾ? ಕೊಟ್ಟೆ ಮೇಡಮ್ ಅವರೇ, ಕೆಲವು ಕಡೆ ಕೊಟ್ಟಿದ್ದೀನಿ, ಕೆಲವ್ರು ತೊಗೊಂಡ್ರು, ಇನ್ನು ಕೆಲವರು ಮಕ್ಕ ಕೊಡ್ದಂಗೆ ಬೇಡ ಅಂತ ಹೇಳ್ಬಿಟ್ರು. ನಾನು ಫ್ರೀಯಾಗಿ ಸ್ಯಾಂಪಲ್ ಕೊಡ್ತೀನಿ ಅಂದ್ರೂ ಬೇಡ, ನಮ್ಮ ಅಂಗಡಿ ಹೆಸರು ಹಾಳಾಯ್ತದೆ ಅಂತಾರೆ. ಹಂಗೆ ಹೇಳ್ದಾಗೆಲ್ಲ ನಂಗೆ ಸಿಕ್ಕಾಪಟ್ಟೆ ಕೋಪ ಬಂತು ಮೇಡಮ್ ಅವರೇ. ಆದರೆ ಮಾವ ಹೇಳಿದ ಮಾತನ್ನ ನೆನಪು ಮಾಡಿಕೊಂಡು ಸುಮ್ಮನೆ ಅದೇ. ಇನ್ನು ಕೆಲವು ಕಡೆ ಫ್ರೀಯಾಗಿ ಸ್ಯಾಂಪಲ್ನ ಕೊಟ್ಟು ಬಂದೀವಿ, ಅದು ಏನಾಯ್ತದು ನೋಡಬೇಕು. ಇದೊಂಥರ ಈ ಪರೀಕ್ಷೆ ಬರೆದ್ಬಿಟ್ಟು ಪಾಸ ಫೇಲ ಅಂತ ಕಾಯ್ತಾರಲ್ಲ, ಹಂಗಾಗ್ಬಿಡಿದೆ ಮೇಡಮ್ ಅವರೇ. ಇದ್ಯಾಕೆ ಮೇಡಮ್ ಅವರೇ ನಗ್ತಿದ್ದೀರಾ? ನಿಮಗೂ ಹಂಗೆ ಅನಿಸದ? ನನಗೂ ಹಾಗೆ ಅನ್ನಿಸ್ತಿದೆ ಸಿದ್ದು ಅವರೇ, ಆದರೆ ವಾಸ್ತವ ಬೇರೆ ಅಲ್ವಾ? ಅಪ್ಪ ಹೇಳಿದ ಹಾಗೆ ಬಿಸ್ನೆಸ್ಸು ಅಂದಮೇಲೆ ಇವತ್ತು ಶುರು ಮಾಡಿ ನಾಳೆ ಕ್ಲಿಕ್ ಆಗೋದಲ್ಲ. ಪ್ರತಿದಿನ ನಮ್ಮ ಬಿಸ್ನೆಸ್ಸಿಗೆ ಮೊದಲನೇ ದಿನ ಅನ್ನೋ ಹಾಗೆ ನಾವು ಕೆಲಸ ಮಾಡಬೇಕು, ಆಗಲೇ ಬಿಸ್ನೆಸ್ಸು ಸಕ್ಸಸ್ ಆಗೋದು. ನಿಜ ಮೇಡಮ್ ಅವರೇ, ಒಂದ್ಸಲ ಈ ಬಿಸ್ನೆಸ್ ಕ್ಲಿಕ್ ಆಗಿಬಿಟ್ರೆ ಆಮೇಲೆ ಎಲ್ಲ ಸರಿಯುತ್ತದೆ. ಆಗ ಕೂತಿದ ಕಡೆನೇ ಕೇಳ್ಕೊಂಬರ್ತಾರೆ. ಅದಕ್ಕೆಲ್ಲ ಇನ್ನೂ ತುಂಬ ಸಮಯ ಇದೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೆ. ಗಂಡ್ಮಕ್ಳಿಗೆ ಧೈರ್ಯ ಜಾಸ್ತಿ ಅಂತ ಹೇಳ್ತಾರೆ, ಆದರೆ ನನಗನ್ಸೋದು ಹೆಣ್ಮಕ್ಳಿಗೆ ಜಾಸ್ತಿ ಧೈರ್ಯ ಅಂತ. ಯಾಕಂದರೆ ಇಂಥ ಸಮಸ್ಯೆ ಎಲ್ಲ ಬಂದಾಗ ನಮಗೆ ಪರಿಹಾರ ಠಕ್ ಅಂತ ಹೊಳೆಯುತ್ತೆ. ಅದಕ್ಕೆ ಅಲ್ವೇ ಹೆಣ್ಮಕ್ಳನ್ನ ಹೋಮ್ ಮಿನಿಸ್ಟರ್ ಅನ್ನೋದು. ಸರಿ ಸರಿ, ನೀವು ಕೈಕಾಲು ತೊಳ್ಕೊಂಬನ್ನಿ, ನಾನು ಊಟ ರೆಡಿ ಮಾಡ್ತೀನಿ. ಸರಿ. ಲಕ್ಷ್ಮೀ